ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಅಶೋಕ್ ಪಟ್ಟಣ್ ಅವರೇ, ಸತೀಶ್ ಜಾರಕಿಹೊಳಿ ರಾಜೀನಾಮೆ ಕೊಡಲಿಕ್ಕೆ ಅಶೋಕ್ ಪಟ್ಟಣ್ ಅವರೇ ಕಾರಣ. ಅಶೋಕ್ ಪಟ್ಟಣ್ ಅವ್ರಿಗೆ ಕಾರಣ ಅಂತ ಒಂದು ನೀವು ಕೂದಲು ಎಷ್ಟು ಏನಾರು ಅಕಸ್ಮಾತ್ ಎವಿಡೆನ್ಸ್ ಕೊಟ್ಟರೆ ನಾನು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ. ಈಗ ನೀವು ಪ್ರತಿ ಬಾರಿ ವಿರೋಧ ಪಕ್ಷದವರು ಟೀಕೆ ಮಾಡಿದಾಗೆಲ್ಲ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನೀವು ರೇವಣ್ಣವರು ಉಗ್ರಪ್ಪನವರು ಸುದ್ದಿಗೋಷ್ಠಿ ಮಾಡಿದ್ದು ತಿರುಗೇಟ್ ಕೊಟ್ಟಿದ್ದು. ಈಗ ನಿಮ್ಮ ಪಕ್ಷದವರೇ ಹೇಳ್ತಿದ್ದಾರೆ, ನಿಮ್ಮಿಂದಾಗಿಯೇ ಸಿದ್ದರಾಮಯ್ಯನವರು ಹಾಗೂ ಜಾರಕಿಹೊಳಿ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಸಿದ್ದರಾಮಯ್ಯನವರು ಸುತ್ತ ಇದಾರಲ್ಲ, ಅಶೋಕ್ ಪಟ್ಟಣ್, ರೇವಣ್ಣ, ಉಗ್ರಪ್ಪ, ಇವರಿಂದಲೇ ಈ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದು. ಸರ್ಕಾರಕ್ಕೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ದು ಕರ್ತವ್ಯ. ನಮ್ಮ ಮುಖ್ಯಮಂತ್ರಿ, ನಮ್ಮ ಪಕ್ಷದ ಮುಖ್ಯಮಂತ್ರಿನ ಡಿಫೆಂಡ್ ಮಾಡೋದು ಇಟ್ ಈಸ್ ಅವರ್ ಡ್ಯೂಟಿ. ಡಿಫೆಂಡ್ ಮಾಡಿ, ಆದ್ರೆ ಸಿಎಂ ಸುತ್ತ ನಿಂತ್ಕೊಂಡು ಭಜನೆ ಮಾಡ್ತಾ ಇರ್ತೀರಿ ಯಾವಾಗ ಸ್ವಾಮಿ. ನಾವು ಸಿಎಂ ಕೆಲಸ ಇದ್ರೆ ಹೋಗ್ತೀವಿ ಬರ್ತೀವಿ ಹೊರತಾಗಿ ರೇವಣ್ಣನೂ ಅಷ್ಟೇ, ಬೆಳಿಗ್ಗೆ ಅಷ್ಟೇ, ಉಗ್ರಪ್ಪ ಅಷ್ಟೇ. ನಂಗೆ ತಿಳಿದಂತೆ ಅವ್ನು ಯಾವಾಗೋ ವಾರಕ್ಕೆ ಒಂದಿನ 2 ದಿನ ಯಾವಾಗಲೂ ಈವ್ನಿಂಗ್ ಟೈಮ್ ಮೀಟ್ ಮಾಡ್ಬೋದು ಹೊರತಾಗಿ ನೀವು ಯಾವತ್ತಾರ ಅಕಸ್ಮಾತ್ ಬೆಳಗಿನ ಸಾಯಂಕಾಲ ಇದು ನಾವೇ ಆಗಲಿ ಉಗ್ರಪ್ಪ ಆಗಲಿ ರೇವಣ್ಣ ತೋರಿಸ್ಬಿಡಿ. ನೀವು ಅಲ್ಲ, ನಾನು ಹೇಳ್ತಾರೆ ಈ ಮಾತು ನಾ ಹೇಳ್ತಿರೋದಲ್ಲ ಅಶೋಕ್ ಪಟ್ಟಣ್ ಅವರೇ, ವೈಯಕ್ತಿಕ ಅಸೂಯಿಂದ ಹೇಳ್ತಾ ಇರ್ಬೋದು ಹೊರತಾಗಿ ನಾವು ಅಂತದ್ದು ಕೆಲಸ. ಯಾರಿಗೆ ಅಸೂಯೆ ನೋಡಿ, ಯಾರು ಹೇಳಿದವ್ರು ಯಾರು ಅಂತ ತೋರಿಸ್ಬಿಡ್ತೀರಿ. ನಿಮ್ಮದೇ ಪಕ್ಷದ ನಾಯಕರು ರಮೇಶ್ ಕುಮಾರ್ ಅವರು ಹೇಳಿರುವಂತ ಮಾತಿದು. ಎಸ್, ಕೇಳಿಸ್ಕೊಂಬಿಡಿ. ಎಸ್, ಜನರಿಗೆ ಇನ್ನೂ ಆಗ್ಬೇಕಾದ್ದು ಬಹಳ ಇದೆ. ಈ ಸುತ್ತ ಇರೋರು ಕೆಲವ್ರನ್ನ ಈ ಭಜನಾ ಮಂಡಳಿಯವರನ್ನ ದುರಕ್ಕಳಿಸು, ಈ ಸುತ್ತ ಇರೋರು ಕೆಲವ್ರನ್ನ ಈ ಭಜನಾ ಮಂಡಳಿಯವರನ್ನ ದುರಕ್ಕಳಿಸು, ಈ ಸುತ್ತ ಇರೋರು ಕೆಲವ್ರನ್ನ ಈ ಭಜನಾ ಮಂಡಳಿಯವರನ್ನ ದುರಕ್ಕಳಿಸು. ಜನರಿಗೆ ನೀನು ಜವಾಬ್ ಕೊಡಬೇಕು. ಅವ್ರ ಆಸೆಗಳು ನಂದು ಹೋಗೋದು ಬೇಡ, ಖಬರ್ ಹೋಗೋದು ಬೇಡ. ಸಿದ್ದರಾಮಯ್ಯನವರಿಗೆ ಅವ್ರು ಕಿವಿ ಮಾತು ಹೇಳಿರೋದು, ಸುತ್ತ ಇರೋ ಭಜನಾ ಮಂಡಳಿ ಅವ್ರನ್ನ ದೂರ ಕಳಿಸಿ ಮೊದಲು. ಭಜನಾ ಮಂಡಳಿಯವರು ಯಾರು ಅಂತ ದಯವಿಟ್ಟು ಕೈ ಮುಗಿತೀನಿ, ಅವ್ರಿಗೆ ಕೇಳ್ಬೇಕು ಸರ್. ನನಗಂತೂ ಗೊತ್ತಿಲ್ಲ ಯಾರು ಭಜನಾ ಮಂಡಳಿ ಇದೆ ಅಂತ ನನಗೆ ಗೊತ್ತಿಲ್ಲ. ರೇವಣ್ಣ, ಅಶೋಕ್ ಪಟ್ಟಣ್, ಉಗ್ರಪ್ಪ, ಅವ್ರು ಆ ತರ ಹೇಳಿಲ್ಲ. ಅವ್ರ ಹೆಸರು ಕೊಟ್ಟು ಹೇಳಿದ್ರೆ ನಾನು ಬೇಕಾದ್ರೆ ಅವ್ರು ಕೇಳ್ತೀನಿ. ಅವ್ರ ಹೆಸರು ಹೇಳ್ಬೇಕಾಗಿಲ್ಲ, ಹೇಳ್ತೀನಿ ಕೇಳಿ. ಭಜನಾ ಮಂಡಳಿ ಬೇರೆ ಬೇರೆಯವರೆಲ್ಲ ಕೆಲವರೆಲ್ಲ ಇದ್ದಾರೆ ಅಂತ ಅವ್ರು ಹೇಳಿರ್ಬೋದು. ಅವ್ರಿಗೆ ಅದು ನನಗಂತೂ ಭಜನಾ ಮಂಡಳಿ ಇರೋದೇ ಇಲ್ಲ. ಉಗ್ರಪ್ಪನವರು, ರೇವಣ್ಣವರು, ಅಶೋಕ್ ಪಟ್ಟಣ್, ಕೆಂಪಯ್ಯ, ವಿಶ್ವನಾಥ್ ಇವರೆಲ್ಲ ಇದಾರಲ್ಲ, ಸಿಎಂ ಸುತ್ತ ನಿಂತ್ಕೊಂಡು ಸಿಎಂಗೆ ಓಲೈಸೋ ಸಲುವಾಗಿ ಮಾತನಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಅಂಬರೀಷ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಜೊತೆ ಇರುವಂಥ ವಿಶ್ವನಾಥ್ ಅವ್ರ ಬಗ್ಗೆ. ವಿಶ್ವನಾಥ್ ಅವರು ಒಳ್ಳೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ದಂಗೆ ಮಾತಾಡ್ತಾರೆ ಅಂತ. ಸ್ವಾಮಿ, ಅಂಬರೀಷ್ ಆಯ್ತು, ವಿಶ್ವನಾಥ್, ನನಗೆ ದಯವಿಟ್ಟು ಅದಕ್ಕೆ ನನಗೆ ಆ ವಿಚಾರಕ್ಕೆ ನನಗೆ ಎಳಿಬೇಡಿ. ಅರೆ, ಈಗ ನಾಳೆ ವಿಧಾನಸಭೆಯಲ್ಲೂ ಅದನ್ನೇ ಮಾತಾಡಿದ್ರೆ ನೀವೇನ್ ಮಾತಾಡಲ್ಲ? ಮುಖ್ಯ ಸಚೇತಕರು ಎಳಿಬೇಡಿ ಅಂತ ಹೇಳ್ಬಿಟ್ರೆ ವಿಧಾನಸಭೆ ಅಂತದ್ ಮಾತಾಡಕ್ ನಾವು ಯಾರಿಗೂ ಅವಕಾಶ ಕೊಡಲ್ಲ. ನಾಳೆ ನೋಡಿ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ, ವಿಧಾನಮಂಡಲದ ಅಧಿವೇಶನ. ಈ ಸಮಯದಲ್ಲಿ ಅಂಬರೀಷ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಳ್ಳೆ ವಿರೋಧ ಪಕ್ಷದ ನಾಯಕರು ಮಾತನಾಡಿದಾಗ ಮಾತಾಡ್ತಾರೆ. ವಿಶ್ವನಾಥ್ ಅಲ್ಲಿ ಕೇಳಿಸ್ಕೊಂಬಿಡಿ. ಅಂಬರೀಷ್ ಅವರು ಹೇಳಿದ್ದೇನೆ, ನೀವೇ ನೋಡಿ. ಎಸ್, ಅಂಬರೀಷ್ ಅವರು ಹೇಳಿದ್ದೇನೆ. ಇದೇ ಮಾಹಿತಿ ಇಟ್ಕೊಂಡು ಕೇಳಬೇಕು. ಅಕಸ್ಮಾತ್ ನಾವು ಒಂದೇ ಪಾರ್ಟಿಯವರಾಗಿ ವಿರೋಧ ಪಕ್ಷದವ್ರ ಥರ ಬಿಹೇವ್ ಮಾಡಬಾರ್ದು. ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಇರೋದು ಕರ್ನಾಟಕದಲ್ಲಿ. 10 ವರ್ಷ ಆದ್ಮೇಲೆ ನಿಮಗೆ ಅಧಿಕಾರ ಬಂದಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ವಿರೋಧ ಪಕ್ಷ ಮಾತಾಡ್ತಾರೆ ಅಂತ ಹೇಳಿದ ನಿಜ. ಅವರು ಈ ರೀತಿ ಸಮರ ನಡೆಯುವಾಗ ಒಬ್ಬ ಸಚಿವರ ಈ ರೀತಿಯಾಗಿ ಮಾತನಾಡುವಾಗ ನಾಳೆ ಹೆಂಗ್ ವಿಧಾನಮಂಡಲ ಫೇಸ್ ಮಾಡ್ತೀರಿ? ವಿಧಾನಸಭೆಯಲ್ಲಿ ಏನಂತ ಮಾತಾಡ್ತೀರಿ? ವಿಧಾನಸಭೆಯೊಳಗೆ ಒಬ್ಬ ಸಚಿವರೇ ಈ ರೀತಿಯಾಗಿ ಹೊರಗೆ ನಡೆಯೋದು ಒಳಗೆ ನಡೆಯೋದಕ್ಕೂ ಬಹಳ ವ್ಯತ್ಯಾಸ ಇರೋದಿಲ್ಲ. ವಿಧಾನಸಭೆಯೊಳಗೆ ಯಾರು ಮಾತಾಡ್ದಂಗೆ ನೋಡ್ಕೊಳ್ಳೋ ಭಾರ ನಮ್ದಿದೆ. ಅವ್ರು ಯಾರು ಮಾತಾಡೋದು ಇಲ್ಲ ಹೊರಗಡೆ ಏನೋ ಅವ್ರ ವೈಯಕ್ತಿಕ ಈ ರೀತಿಯ ನಾಯಕರ ನಡುವೆ ವಾಕ್ಸಮರ ನಡೆಯುವಾಗ ವಿರೋಧ ಪಕ್ಷದವ್ರನ್ನ ಹೇಗೆ ಎದುರಿಸ್ತೀರಿ? ನಿಮ್ಮ ಪಕ್ಷದಲ್ಲೇ ವಿರೋಧ ಪಕ್ಷದ ನಾಯಕರಿದ್ದಾರೆ ಮತ್ತೆ ನಿಮ್ಮ ಸಚಿವರು ಹೇಳ್ತಿದಾರಲ್ಲ. ಅವ್ರು ಏನೋ ಅವ್ರ ವೈಯಕ್ತಿಕ ಏನೇನೋ ಒಂದೊಂದು ಕೆಲವು ಇಶ್ಯೂಸ್ ಮೇಲೆ ಅವ್ರೇನು ಮಾತಾಡಿರ್ಬೋದು ಹೊರತಾಗಿ ಈಗ ಅವ್ರು ಮಾತಾಡಿದ ತಕ್ಷಣ ಅವ್ರೇನು ನಾವೇನು ದ್ರೋಹಿಗಳು, ಅವರು ನಮಗೆ ವಿರೋಧ ಪಕ್ಷ ಅಂತ ಏನು ಹೇಳಲ್ಲ. ಏನೋ ಅವ್ರವ್ರು ವೈಯಕ್ತಿಕವಾಗಿ ಅವ್ರು ಮಾತಾಡಿ. ಅಲ್ಲಿಗೆ ಸರ್ಕಾರದಲ್ಲಿ ಸಚಿವರು ಹಾಗೂ ನಾಯಕರ ನಡುವೆ ಸಮನ್ವಯತೆ ಇಲ್ಲ. ಯಾರೋ ಒಬ್ಬರ ಈಗ ಅಂಬರೀಷ್ ಆಗಲಿ ಒಬ್ಬರಾಗಲಿ ರಮೇಶ್ ಕುಮಾರ್ ಏನೋ ಮಾತಾಡಿದ ತಕ್ಷಣ ಎಂಟೈರ್ ಸಚಿವ ಸಂಪುಟ ಎಂಟೈರ್ ಕಾಂಗ್ರೆಸ್ನಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನೀವು ಹೇಳ್ಕೊಂಡ್ಬಂದ್ರೆ ಇನ್ನೂ ಒಂದು ಉದಾಹರಣೆ ಕೊಡ್ಲಾ? ಹೇಳಿ ಸ್ವಾಮಿ, ಕೊಡಿ ಸ್ವಾಮಿ, ಅದಕ್ಕೆ ಅಂತ ಕೊಡಕ್ಕೆ. ವಿಶ್ವನಾಥ್ ಅವರೇ ನೇರವಾಗಿ ಹೇಳ್ತಾರೆ, ಅಂಬರೀಷ್ ಏನ್ ಸಾಧನೆ ಮಾಡಿದ್ದಾರೆ ತೋರಿಸ್ಲಿ ಅಂತ. ತೋರಿಸ್ಲಿ ಅಂತ ಈಗ ಅವರು ಜಿಲ್ಲೆ ಸಂಬಂಧಪಟ್ಟವ್ರು MP ಆಗಿದ್ರು ಮೊದಲು. ಅವ್ರಿಗೆ ಕೆಲವು ಕ್ಷೇತ್ರಗಳು ಮಂಡ್ಯ ಡಿಸ್ಟಿಕ್ ಬರ್ತಾ ಇತ್ತು. ಅವ್ರಿಗೂ ವೈಯಕ್ತಿಕ ಏನಿದೆ ನಮಗಂತೂ ಗೊತ್ತಿಲ್ಲ. ಅಲ್ಲ, ಮುಖ್ಯಮಂತ್ರಿಗಳಿಗೆ ಅರ್ಕಾವತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಬೇಡ್ಕೋಬೇಕು, ನನಗೆ ನಾಳೆ ಅಧಿವೇಶನ ಆರಂಭ ಆಗ್ತಿದ್ದೀರಪ್ಪ, ಸಪೋರ್ಟ್ ಮಾಡ್ರಿ ಅಂತ ಕೇಳಬೇಕು ಮುಖ್ಯಮಂತ್ರಿಗಳು. ಯಾಕೆ ಸಪೋರ್ಟ್ ಅವ್ರಿಗೆ ಕೇಳ್ಬೇಕು? ನಾವೆಲ್ಲ ಇದೀವಲ್ಲ, ಮಾಡ್ತೀವಲ್ಲ, ಆಟೋಮೆಟಿಕ್ ಎಲ್ಲಾ ಶಾಸಕರು ಎದ್ದು ನಿಂತ್ಕೊಂಡು ಅವ್ರು ಸಪೋರ್ಟ್ ಮಾಡ್ತಾರೆ. ಎಲ್ಲ ಅಶೋಕ್ ಪಟ್ಟಣ್ ಅವರು, ರಮೇಶ್ ಕುಮಾರ್ ಅವರು 4 ಜನ ಬಿಟ್ರೆ ಮತ್ತೆ ಯಾರು ನಿಂತ್ಕೊಳ್ಳಲ್ಲ. ಎಲ್ಲ ನಿಂತ್ಕೊಂತಾರೆ. ಎಷ್ಟೋ ಸರಿ ಮುಖ್ಯಮಂತ್ರಿ ಬೈದವ್ರು ಕೂತ್ಕೊಳ್ರಪ್ಪ ನೀವು, ಸಾಕು ನಾನು ಮಾತಾಡ್ತೀನಿ ಅಂತ ಅವರೇ ಬೈದಿದ್ದಾರೆ. ಎಷ್ಟೋ ಸಚಿವರು ಮಾತೇ ಆಡ್ತಾ ಇಲ್ಲ. ಎಷ್ಟು ಜನ ಮಾತನಾಡಿದ್ರು ಅರ್ಕಾವತಿ ವಿಚಾರದಲ್ಲಿ? ಎಷ್ಟು ಜನ ಡಿಫೆಂಡ್ ಮಾಡ್ಕೊಂಡು? ಅರ್ಕಾವತಿ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳನ್ನ
ಎಷ್ಟು ಸಚಿವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ನನಗೆ ಎಲ್ಲ ಈಗ ನಿಮ್ಮ ಮುಖ್ಯಮಂತ್ರಿಗೆ ಎಲ್ಲರೂ ಎದ್ದು ನಿಂತ್ಕೊಂಡು ಎಲ್ಲ ಡಿಫೆಂಡ್ ಮಾಡ್ಕೊಂಡು ಚಾನಲ್ಲ ಮುಖ್ಯಮಂತ್ರಿಗಳ ಪರವಾಗಿ ಅವರೇ ಮಾತಾಡ್ತಾರೆ. ಅವ್ರು ಇಲ್ದಾಗ ತಾನೇ ನಾವು ಡಿಫೆಂಡ್ ಮಾಡ್ಕೋಬೇಕಾಗ್ತದೆ. ಅವ್ರು ಏನಾರು ಗೈರಾಜರಾದಾಗ ಏನಾರು ಅವ್ರ ಕ್ವಶನ್ ಬಂದ್ರೆ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತೀವಿ. ಎಲ್ಲ ಗುಂಪೊಳಗೆ ಎಲ್ಲರೂ ಮಾತಾಡಬೇಕು ಅಂತ ಏನಿಲ್ಲ. ಯಾರ ಹಿರಿಯ ಸಚಿವರು ಯಾರು ಹೇಳಿದಾರೆ ಅವ್ರು ಡಿಫೆಂಡ್ ಮಾಡ್ಕೊಂಡು ಅರ್ಕಾವತಿ ದಿನೇನೀಗ ಹೋಗ್ತಾರೆ ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ ಪಡಿತಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಏನಾರು ಅಕಸ್ಮಾತ್ ಮಾಡಿ ಪ್ರೂವ್ ಮಾಡಿ ನಾವೆಲ್ಲರೂ ಸಚಿವ ಸ್ಥಾನಕ್ಕೆ ಅಲ್ಲಿ ಎಲ್ಲರೂ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ. ಎಲ್ಲರೂ ನಾವು ಮಾಡೇ ಇಲ್ಲ, ಅವ್ರು ಮಾಡಿದ್ದು ನಮ್ಮ ಮೇಲೆ ಹಾಕ್ತಾ ಇದಾರಲ್ಲ ಇವರು. ಎಲ್ಲರಿಗೂ ಗೊತ್ತಿದೆ. ಇಲ್ಲ ಗವರ್ನರ್ ದೂರ ಕೊಡ್ತೀವಿ ಅಂತ ಯಾಕೆ ಕೊಡ್ಲಿಲ್ಲ ಇವರು? ಹೋಗ್ತಾರೆ ಈಗ ರಾಜ್ಯಪಾಲ ಕೊಡ್ಲಿ ಅಂತ ಕೊಡ್ಲಿ ಸ್ವಾಮಿ, ಕೊಡ್ಲಿ. ಅವ್ರಿಗೆ ಗೊತ್ತಾಗ್ತದೆ. ಕೊಟ್ಟವ್ರೆ ಮನೆಗೆ ಹೋಗ್ತಾರೆ. ಈಗ ಎಷ್ಟೋ ಸರಿ ಸುಳ್ಳು ದೂರು ಕೊಟ್ಟವ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಒಳಗೆ ಜೈಲ್ಗೆ ಹಾಕಲ್ವಾ? ಹಂಗಾಗ್ತದೆ ಇವ್ರ ಪರಿಸ್ಥಿತಿ. ಇವ್ರು ಕೊಟ್ಟು ಇವರೇ ಸಿಗಾಕೊಂತಾರೆ, ಇವರೇ ಜೈಲ್ಗೆ ಹೋಗ್ತಾರೆ ಅಷ್ಟೇ. ನಮಗೇನಾಗಲ್ಲ. ಆದ್ರೆ ಅರ್ಕಾವತಿದಂತೂ ಬಿಡೋದಿಲ್ಲ. ಬೇಡ ಸ್ವಾಮಿ, ಗೊತ್ತಾಗ್ತದಲ್ಲ ನಾಳೆ ಜನಕ್ಕೆ ಗೊತ್ತೇ ಆಗ್ತದೆ. ಯಾರು ಕಳ್ರು, ಯಾರು ದುಡ್ಡು ಹೊಡೆದವ್ರು, ಯಾರು ಏನು ಭ್ರಷ್ಟಾಚಾರ ಮಾಡೋದು ಗೊತ್ತಾಗ್ಲಿ. ಸಿದ್ದರಾಮಯ್ಯ ಅವ್ರು ರೆಡಿ ಇದಾರಲ್ಲ. ನಾನು ಮಾಡಿದ್ರೆ ಜೈಲ್ಗೆ ಹೋಗಿ ರೆಡಿ ಇದೀನಿ ಅಂತ ಹೇಳ್ತಾರಲ್ಲ ಅವರು. ಮಾಡ್ಲಿ, ಅವರು ಪ್ರೂವ್ ಮಾಡ್ಲಿ. ಖಂಡಿತವಾಗಿಯೂ ಜನರಿಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಾನು ಟಾರ್ಗೆಟ್ ನ ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಕೂಡ ಟಾರ್ಗೆಟ್ ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ವಾರದ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.